ಮತ್ತು ಈ ಒಂದು ಕರಗದ ಅಭಿವೃದ್ಧಿ ಸಮಿತಿ ಪರವಾಗಿ ಯಾರ್ಯಾರು ನಮ್ಮ ಕರಗಕ್ಕೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಅವ್ರ ತಂಡ ಸದಸ್ಯರಿಗೂ ನಾವೆಲ್ಲರೂ ಅವ್ರಿಗೆಲ್ಲ ಆಭಾರಿಯಾಗಿರ್ತೀವಿ. ಅವ್ರಿಗೆಲ್ಲ ಒಂದನೇ ತಿಳಿಸ್ತಾ ಇದ್ದೀವಿ. ಅವ್ರಿಗೆಲ್ಲ ಭಗವಂತ ತಾಯಿ ದ್ರೌಪದಮ್ಮ ಒಳ್ಳೇದು ಮಾಡಿ ಅಂತ ಬೇಡ್ಕೊಂಡ ಕಾರ್ಯಕ್ರಮ ವಿವರ ಇಷ್ಟ ಇದೆ. ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡಿನಲ್ಲಿ ಇರುವ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ 41ನೇ ವರ್ಷದ ಹೂವಿನ ಕರಗ ಮಹೋತ್ಸವವನ್ನು ಧರ್ಮರಾಯಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿಯಿಂದ ಬುಧವಾರದಿಂದ ಅದ್ದೂರಿಯಾಗಿ ನಡೆಯಲಿದ್ದು, ಮಂಗಳವಾರ ದೇವಾಲಯದ ಆಡಳಿತ ಮಂಡಳಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಆಂಧ್ರ ಮೂಲದ ಕುಪ್ಪಂ ಗ್ರಾಮದ ಬಾಲಾಜಿ ಎಂಬುವವರು ಕರಗ ಹೊರಲಿದ್ದಾರೆ. ಬುಧವಾರದಿಂದ ಕರಗ ಮಹೋತ್ಸವ ಹಬ್ಬ ಶುರುವಾಗಲಿದ್ದು, ಬುಧವಾರ ವಿವಿಧ ಧಾರ್ಮಿಕ ಅಂಕೈಂಕರ್ಯಗಳು, ಗುರುವಾರ ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗ, ಶುಕ್ರವಾರ ಊರಿನ ಭಕ್ತಾದಿಗಳಿಂದ ದೇವರಿಗೆ ತಮ್ಮಿಟ್ಟು ದೀಪಗಳ ಮೆರವಣಿಗೆ, ಶನಿವಾರ ಅರ್ಜುನ ಮತ್ತು ದ್ರೌಪದಮ್ಮ ಅವರ ಕಲ್ಯಾಣೋತ್ಸವ ಆದ ನಂತರ ರಾತ್ರಿಗೆ ಶ್ರೀ ಧರ್ಮರಾಯಸ್ವಾಮಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದರು. ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಮನವಿ ಮಾಡ್ತಾ ಇದ್ದೀವಿ. ದಿನಾಂಕ 17ನೇ ತಾರೀಕು ರಾತ್ರಿ 10 ಗಂಟೆಗೆ ಹೂವಿನ ಕರಗವನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಹೂವಿನ ಕರಗದ ಪ್ರಯುಕ್ತ ರೇಷ್ಮೆಗೂಡು ಮಾರ್ಕೆಟ್ ಬಳಿ ಭಕ್ತ ಪಾಲಾದನ ಒಂದು ನಾಟಕವನ್ನು ಆಯೋಜನೆ ಮಾಡಿರ್ತಾರೆ. ತದನಂತರ MG ರಸ್ತೆಯಲ್ಲಿ ದರ್ಗಾ ಮುಂಭಾಗದಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಾರೆ. ಇದಾದ ಮೇಲೆ ಕೆಳಗಿನ ತೋಟದಲ್ಲಿ ಅಲ್ಲೂ ಸಹ ಸುಪ್ರಸಿದ್ಧ ವಾದ್ಯಗೋಷ್ಠಿಯನ್ನು ವ್ಯವಸ್ಥೆ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ, ವಿದ್ಯುತ್ ದೀಪ ಅಲಂಕಾರ ಹಾಗೂ ಪಾನಕೇಸರಿ ವಿತರಣೆ ಕಾರ್ಯಕ್ರಮದ ಸಂಘಟನೆಯವರು ವ್ಯವಸ್ಥೆ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ ಕೊನೆಯದಾಗಿ 18ನೇ ತಾರೀಕು ಭಾನುವಾರ 11 ಗಂಟೆಗೆ ಪ್ರಥಮ ಬಾರಿಗೆ ಪ್ರಶಾಂತ್ ನಗರದಲ್ಲಿರುವಂತಹ ಡಿವಿಷನ್ ಆಫೀಸ್ ಮುಂಭಾಗದಲ್ಲಿ ಒಂದು ಫೀಲ್ಡ್ಗೆ ಅಲ್ಲಿ ನಾವು ಕರೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟೇಜ್ನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ನಾವು ಯಾವ ಮನೆ ಹತ್ರ ಹೋಗಲ್ಲ, ಅಲ್ಲಿ ಒಂದೇ ಜಾಗಕ್ಕೆ ಹೋಗೋದು. ಯಾರನ್ನ ಪೂಜೆ ಮಾಡ್ಕೊತಾರೋ ಅಲ್ಲೇ ಬಂದು ಪೂಜೆ ಮಾಡ್ಕೊಬೋದು. ಇದೆಲ್ಲ ಆದಮೇಲೆ 18ನೇ ತಾರೀಕು 1 ಗಂಟೆಗೆ ಭುವನೇಶ್ವರ ವೃತ್ತದಲ್ಲಿ ಒಣಕೆ ಕರಗ ವ್ಯವಸ್ಥೆ ಏರ್ಪಾಡಾಗಿರುತ್ತದೆ. ಅಲ್ಲಿ ಆ ಕಾರ್ಯಕ್ರಮ ಮುಖಾಂತರ ಕರಗದ ಎಲ್ಲ ಕಾರ್ಯಕ್ರಮ ಸೋಮವಾರಕ್ಕೆ ಮುಕ್ತಾಯ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನೆಲ್ಲರೂ ಮನವಿ ಮಾಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಈ ಕರಗ ಮಹೋತ್ಸವದಲ್ಲಿ ನಗರದಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿ, ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ನಾಟಕಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಹಾಗೂ ವಿದ್ಯುತ್ ದೀಪಾಲಂಕಾರ, ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತ ಪ್ರದರ್ಶನಗಳು ನಗರದ ವಿವಿಧ ಕಡೆ ಏರ್ಪಡಿಸಲಾಗಿದೆ ಎಂದರು. ಅನೇಕ ಕರಗದ ಪೂಜಾರಿಗಳು ಬಂದು ಕರಗವನ್ನು ಹೊತ್ತಿದ್ದಾರೆ. ನಮ್ಮ ಈಗ ಸುಪ್ರಸಿದ್ಧ ಒಂದು ಹೆಸರುವಾಸಿ ಆಗಲಿಕ್ಕೆ ಕಾರಣಕರ್ತರಾದಂಥ ಕುಪ್ಪಮ್ಮನ ಎಂ ಬಾಲಾಜಿರವರು ನಮ್ಮ ಧರ್ಮರಾಯಸ್ವಾಮಿ ಹೂವಿನ ಕರಗವನ್ನು ಮಾಡಿದಾಗಿಂದ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಸ್ಥಳಗಳಲ್ಲಿ ಇಲ್ಲಿ ನೋಡ್ತಕ್ಕಂಥ ಸುಮಾರು ಜನ ಅನೇಕ ಸ್ಥಳಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಕೂಡ ಅವರಿಗೆ ಕರಗವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವನ್ನ ಕರೆದೊಯ್ದಿದ್ದಾರೆ. ಅದೇ ತುಂಬ ಪ್ರಶಂಸನೀಯ ಕೂಡ, ಎಲ್ಲರಿಂದ ಚಪ್ಪಾಳೆ ಕೂಡ ಕಳಿಸಿ ಪ್ರಶಂಸನೀಯ ಕೂಡ ಪಡೆದಿದ್ದಾರೆ. ಇದರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಾದ್ಯಂತ ಅನೇಕ ಸ್ಥಳಗಳಲ್ಲಿ ಪಾನಕ, ಹೆಸರುಬೇಳೆ ಮತ್ತು ಅನ್ನದಾನಗಳು ಕೂಡ ಇರುತ್ತೆ. ಜೊತೆಗೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಲೈಟಿಂಗ್ಸ್ ಕೂಡ ಇರುತ್ತೆ. ನಮ್ಮ ಮೂರ್ತಿಯವರು ದರ್ಗಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಮೂರ್ತಿಯವರ ತಂಡದಲ್ಲಿ ತುಂಬ ವಿಜೃಂಭಣೆಯಿಂದ ಆರ್ಕೆಸ್ಟ್ರಾವನ್ನ ವಾದ್ಯಗೋಷ್ಠಿಯನ್ನು ನಡೆಸ್ತಾರೆ. ಅಲ್ಲಿ ಯಥೇಚ್ಛ ಜನ ಅಂದರೆ ಸುಮಾರು ಕಮ್ಮಿ ಆದರೂ ಕೂಡ 10ರಿಂದ 12,000 ಜನ ಸೇರ್ತಾರೆ. ಅಲ್ಲಿ ತುಂಬ ಹೆಸರು ಕೂಡ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತುಂಬ ಇಷ್ಟು ವರ್ಷ ನಾವು 41 ವರ್ಷ ಧರ್ಮರಾಯಸ್ವಾಮಿ ಹೂವಿನ ಕರಗ ಯಶಸ್ವಿಯಾಗಿ ಮಾಡ್ಕೊಂಡು ಬರಲಿಕ್ಕೆ ದಾನಿಗಳು, ಇದರಿಂದ ನಮಗೇನು ಹಣ ಇಲ್ಲ, ಏನೂ ಇಲ್ಲ, ಸಮಿತಿ ಮಾಡ್ಕೊಂಡಿರ್ಬೋದು. ಇದಕ್ಕೆ ಯಾವುದೇ ಒಂದು ಖರ್ಚಿನ ಒಂದು ಅಭಾವದ ಬಗ್ಗೆ ನಾವು ಏನೋ ಹಣ ತುಳಿಕಣ ಇಲ್ಲ. ಜೊತೆಗೆ ಎಲ್ಲದಕ್ಕೂ ಕೂಡ ದಾನಿಗಳಿಂದಲೇ ನಾವು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ.
ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ನರಸಿಂಹಮೂರ್ತಿ, ಗವಿರಾಯಪ್ಪ, ಮಂಜುನಾಥ್, ಆರ್ ಗೋಪಾಲ್, ಎಂಎನ್ ನಾರಾಯಣಸ್ವಾಮಿ, ಸುರೇಂದ್ರ ನಾಯ್ಡು, ಚಿನ್ನಪ್ಪ, ರವಿಕುಮಾರ್, ಪಿಳ್ಳಗೋಪಾಲ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.